ಕರ್ನಾಟಕದಲ್ಲಿ ಸೆಂಟರ್ ಪಡ್ಕೊಂಡಿದ್ದಾರೆ. ಅರ್ಬನ್ ನಕ್ಸಲ್ರು ಈಗ ಪಾಕಿಸ್ತಾನ ಜೊತೆ ಸಂಪರ್ಕ ಪಡ್ಕೊಂಡು ತುಮಕೂರಿನಲ್ಲಿ, ದಾವಣಗೆರೆನಲ್ಲಿ ಪತ್ತೆ ಆಗ್ತಾನೆ, ಬಳ್ಳಾರಿನಲ್ಲಿ ಪತ್ತೆ ಆಗ್ತಾನೆ, ಕೌಲ್ ಬಜಾರ್ನಲ್ಲಿ ಪತ್ತೆ ಆಗ್ತಾನೆ ಅಂತ ಹೇಳಿದ್ರೆ ಇಟ್ಸ್ ಮೀನ್ಸ್ ನಿಮ್ಗೆ ಒಂದ್ ಕಾಲದಲ್ಲಿ ಭಯೋತ್ಪಾದಕರನ್ನ ಬ್ರದರ್ಸ್ ಅಂತ ಕರೆದವ್ರು ಯಾರು ನಿಮಗೆ ಗೊತ್ತಿದೆ. ನಿಮಗೆ ಗೊತ್ತಿದೆ. ಕುಕ್ಕರ್ ಬಾಂಬ್ ಇಟ್ಟವ್ರನ್ನ ಭಯೋತ್ಪಾದಕರನ್ನ ಕರಿಬೇಕಾ, ಬ್ರದರ್ಸ್ ಅಂತ ಕರಿಬೇಕು? ಬ್ರದರ್ಸ್ ಅಂತ ಕರೆದಿದ್ದು ಕಾಂಗ್ರೆಸ್ ಪಾರ್ಟಿ, ಅವ್ರ ನಾಯಕರುಗಳು. ಯಾರು ಯಾಸಿನ್ ಮಲ್ಲಿಕ್ ಅನ್ನಂತ ಭಯೋತ್ಪಾದಕನನ್ನ ಪ್ರಧಾನ ಮಂತ್ರಿ ಕಾರ್ಯಾಲಯಕ್ಕೆ ಕರೆಸ್ಕೊಂಡು ಊಟ ಮಾಡಿಸಿ ಕಳಿಸಿದಂತ ಅಪಕೀರ್ತಿಯೂ ಕೂಡ ಕಾಂಗ್ರೆಸ್ ಹಿಂದಿದೆ. ಮತ್ತೆ ಭಯೋತ್ಪಾದಕರು ಅವರಿಗೆ ರಾಜಮನ್ನಣೆ ಕೊಡ್ತಿದ್ದಂತ ಕಾಲ ಇವತ್ತಿಲ್ಲ. ನಕ್ಸಲರನ್ನ ಬೆಂಬಲಿಸ್ತಕ್ಕಂಥ ಅರ್ಬನ್ ನಕ್ಸಲರನ್ನ ಕೇಂದ್ರ ಸರ್ಕಾರ ತನ್ನ ಒಡ್ಡೋಲಗದಲ್ಲಿ ಇಟ್ಕೊಂಡಿಲ್ಲ. ಇವತ್ತಿಗೂ ಅರ್ಬನ್ ನಕ್ಸಲರು ಕಾಂಗ್ರೆಸ್ ಬಿಜೆಪಿಯೇತರ ರಾಜ್ಯಗಳಲ್ಲಿ ಅವರ ನೆಲೆಯನ್ನು ಹುಡ್ಕೊಂಡಿದ್ದಾರೆ. ಬಿಜೆಪಿ ರಾಜ್ಯಗಳಲ್ಲಿ ಅವರಿಗೆ ನೆಲೆ ಇಲ್ಲ. ಭವಿಷ್ಯ ಕಾಂಗ್ರೆಸ್ ಕೈನಲ್ಲಿ ಸುರಕ್ಷಿತವಾಗಿಲ್ಲ, ಅಷ್ಟು ಹೇಳಬಲ್ಲೆ. ರಾಜ್ಯದ ಭವಿಷ್ಯ ನಿಮಗೆ ಆ ಕಾಂಗ್ರೆಸ್ನ ನೀತಿಯೇ ಆ ನೀತಿಯೇ ಜನರ ಸುರಕ್ಷತೆಯನ್ನ ಖಾತರಿಪಡಿಸುವ ನೀತಿಯಲ್ಲ, ಬರೀ ಮತ ಬ್ಯಾಂಕ್ ಅನ್ನ ಖಾತರಿಪಡಿಸುವ ನೀತಿ, ಒಡೆದಾಡುವಂತ ನೀತಿ, ಡೆವಲಪ್ಮೆಂಟ್ ಅನ್ನ ಮಾಡದಲೇನೆ ರಾಜಕಾರಣ ಮಾಡುವಂತ ನೀತಿ, ಭಯೋತ್ಪಾದಕರಲ್ಲೂ ಪ್ರೀತಿ ತೋರಿಸುವ ನೀತಿ, ಅದು ಅಪಾಯಕಾರಿ. ಹಾಗಾಗಿ ಕರ್ನಾಟಕ ಕಾಂಗ್ರೆಸ್ ಕೈನಲ್ಲಿ ಸುರಕ್ಷಿತವಾಗಿ ಇರೋಲ್ಲ. ಹಾಗಾಗಿ ಕಾಂಗ್ರೆಸ್ ಅನ್ನ ಅಧಿಕಾರದಿಂದ ಇಳಿಸ್ಬೇಕು. ಇಳಿಸೋದಕ್ಕೆ ಅವರ ವೈಫಲ್ಯಗಳೇ ನಮಗೆ ಅವಕಾಶವನ್ನು ಮಾಡಿಕೊಡ್ತವೆ. 57ರಿಂದಲೂ ಇದೆ. ನಾನು ಕಾಂಗ್ರೆಸ್ನವರಿಗೆ ಮತ್ತು ಹೋರಾಟ ಮಾಡೋರಿಗೆ ಕೇಳಕ್ ಬಯಸ್ತೇನೆ, ನಿಮ್ಮ ಉದ್ದೇಶ ಅಕ್ರಮ ಮತದಾರರ ಪಟ್ಟಿಯಲ್ಲಿ ಉಳಿಬೇಕಾ? ಉಳಿಬೇಕು ಅಂದ್ರೆ ನೀವು ದ್ರೋಹಿಗಳೇ ಇದ್ದೀರಿ. ಬರೀ ದ್ರೋಹಿಗಳಲ್ಲ, ದೇಶದ್ರೋಹಿಗಳಿದ್ದೀರಿ. ನಮ್ಮ ಬಯಕೆ ಇರೋದು ಪರಿಷ್ಕರಣೆ ಆಗಲಿ, ಶುದ್ಧ ಮತದಾರರು ಉಳಿಲಿ, ಅಕ್ರಮ ಮತದಾರರು ಪಟ್ಟಿಯಿಂದ ಹೋಗ್ಲಿ. 20 ವರ್ಷದಿಂದ ಸತ್ತವರ ಹೆಸರು ಪಟ್ಟಿಲಿದೆ. 3 ಕಡೆ 4 ಕಡೆ ಒಬ್ಬೊಬ್ಬ ಮತದಾರರ ಹೆಸರು ಪಟ್ಟಿಲಿರ್ಬೇಕಾ? ನೀವು ಗ್ಯಾರಂಟಿ ಯೋಜನೆ ಸತ್ತವರಿಗೂ ಹೋಗ್ತಾ ಇತ್ತು ಹಣ ಅಂತ ಹೇಳ್ತಿದ್ರಿ, ಹಂಗಾರೆ ಸತ್ತವರು ಮತದಾರ ಪಟ್ಟಿಲಿ ಇರ್ಬೇಕಾ? 2 3 ಕಡೆ ಫಲಾನುಭವಿಗಳಾಗಿದ್ದಾರೆ ಅಂತ ಹೇಳ್ತಾ ಇದ್ರಿ, 3 4 ಕಡೆ ಮತ ಹಾಕೋದು ನ್ಯಾಯನಾ? ಈ ಅನ್ಯಾಯವನ್ನು ಬೆಂಬಲಿಸುವವರು ಅವರು ಪ್ರಜಾಪ್ರಭುತ್ವ ವಿರೋಧಿಗಳು, ಅವರು ಸಂವಿಧಾನ ವಿರೋಧಿಗಳು, ಅವರು ಅಂಬೇಡ್ಕರ್ ಚಿಂತನೆಯ ವಿರೋಧಿಗಳು. ಅಂಬೇಡ್ಕರ್ ಚಿಂತನೆಯ ವಿರೋಧಿಗಳನ್ನ ನಾವು ಅಂಬೇಡ್ಕರ್ ಸಂವಿಧಾನದ ಮೂಲಕವೇ ಉತ್ತರಿಸ್ತೇವೆ, ಪ್ರಜಾಪ್ರಭುತ್ವದ ಮೂಲಕವೇ ಉತ್ತರಿಸ್ತೇವೆ. ಭಯೋತ್ಪಾದಕರ ಕಿಂಗ್ ಅಂತ ಅನ್ಸ್ಕೊಂಡವರೆಲ್ಲ ನಿಗೂಢವಾಗಿ ಸಾಯ್ತಾ ಇದ್ದಾರೆ. ಭಾರತ ಅವ್ರ ಸಾವನ್ನ ನಾವು ಸಂಭ್ರಮಿಸ್ತೇವೆ, ಯಾಕೆಂದ್ರೆ ಅವರೆಲ್ಲರೂ ಭಾರತ ವಿರೋಧಿಗಳು. ಸುರಕ್ಷಿತವಾಗಿದೆ, ಭಾರತ ಅಭಿವೃದ್ಧಿ ಪಥದಲ್ಲಿ ಮುಂದುವರಿತಾ ಇದೆ. ಭಾರತ ವಿಶ್ವಗುರು ಆಗೋದಿಕ್ಕೆ 2047ಕ್ಕೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪುನರುತ್ಥಾನದ ಕಾರ್ಯದಲ್ಲಿ ಮುನ್ನುಗ್ತಾ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಭಯೋತ್ಪಾದಕರನ್ನ ಯಮಪುರಿಗೆ ಅಟ್ಟುವ ಸರ್ಕಾರ ಇದೆ. ಭಯೋತ್ಪಾದನೆ ಬಗ್ಗೆ ಶೂನ್ಯ ಸಂವೇದನೆ ಅಂತ ಹೇಳಿದೆ, ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಉತ್ತರ. ಆಯ್ತಾ? ವೆರಿ ಸಿಂಪಲ್ ಆಗಿ ಸ್ಟಾರ್ಟ್ ಮಾಡೋಣ.